ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾಳೆ ಬೆಂಗಳೂರು ಚಲೋಗೆ ಕರೆ ನೀಡಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾಳೆ ಬೆಂಗಳೂರು ಚಲೋಗೆ ಕರೆ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಫೆಬ್ರವರಿ 20ರಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಕೂಡ ಇದೆ. ಬೇಡಿಕೆ ಈಡೇರಿಸಿ, ಇಲ್ಲಾಂದ್ರೆ ಮುಷ್ಕರವನ್ನ ಎದುರಿಸಿ ಅಂತ ಸವಾಲು ಕೂಡ ಹಾಕಿದ್ದಾರೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ನಾಳೆ ಸಂಜೆವರೆಗೂ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಕೊಡ್ತಾರೆ ಸಾರಿಗೆ ನೌಕರರು. ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರದ ದಿನಾಂಕವನ್ನು ಪ್ರಕಟ ಮಾಡುತ್ತೆ ಜಂಟಿ ಕ್ರಿಯಾ ಸಮಿತಿ. ಬೆಂಗಳೂರು ಚಲೋ ವೇಳೆ ಅಂದರೆ ನಾಳೆ ಈ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇರುತ್ತೆ, ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗೋದಿಲ್ಲ. ಆದರೆ ನಾಡಿದಿಂದ ಅಂದರೆ 20ನೇ ತಾರೀಕಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಅಂದರೆ ಯಾವ ರೀತಿ ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅದರ ಮೇಲೆ ಬಸ್ಗಳ ಓಡಾಟ ನಾಡಿದಿಂದ ಡಿಪೆಂಡ್ ಆಗುತ್ತೆ. ಬೆಂಗಳೂರು ಚಲೋದಲ್ಲಿ ವೀಕ್ ಆಫ್ ಇರೋ ಸಿಬ್ಬಂದಿ ಮಾತ್ರ ಭಾಗಿಯಾಗ್ತಾರೆ. ಹೀಗಾಗಿ ನಾಳೆ ಯಾವುದೇ ರೀತಿ ಬಸ್ಗಳ ಓಡಾಟದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಎಂದಿನಂತೆ ಬಸ್ ಸೇವೆ ಇರುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಭಾಗಿಯಾಗ್ತಾರೆ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ನಿಧನದಿಂದ ಈ ಹಿಂದೆ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ರು, ಬಟ್ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಬೆಂಗಳೂರು ಚಲೋದಲ್ಲಿ ಕನಿಷ್ಠ 1 ಲಕ್ಷ ನೌಕರರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಮ್ಮ ಬೇಡಿಕೆಗಳು ಇಲ್ಲಿ ತನಕ ಈಡೇರಿಲ್ಲ ಅಂದರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಕಾರಣ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವೇತನ ಹಿಂಬಾಕಿ, ವೇತನ ಪರಿಷ್ಕರಣೆಯನ್ನು ಬಡ್ಡಿ ಸಮೇತ ಕೊಡಬೇಕು. ಅಧಿಕಾರಕ್ಕೆ ಬಂದ ಇಷ್ಟು ದಿನ ಆದರೂ ಕೂಡ ನೌಕರರ ಬಗ್ಗೆ ಕಾಳಜಿ ಇಲ್ಲ. ಬಸ್ ಬಂದ್ ಮಾಡಿ ಮುಷ್ಕರ ನಡೆಸಿದ್ರೆ ಅದಕ್ಕೆ ಸರ್ಕಾರವೇ ಹೊಣೆ. ಅಂದರೆ ಇದರಿಂದ ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಅವರ ನಿಧನದಿಂದ ಈ ಒಂದು ಮುಷ್ಕರವನ್ನು ಪೋಸ್ಟ್ಪೋನ್ ಮಾಡಿದ್ರು. ಇದೀಗ ನಾಳೆ ಪ್ರೊಟೆಸ್ಟ್ಗೆ ಕರೆ ನೀಡಿದ್ದಾರೆ. ಅಂದರೆ ಪ್ರತಿ ವರ್ಷವೂ ಕೂಡ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಾರೆ, ಮುಷ್ಕರ ಮಾಡ್ತಾರೆ. ಈ ಬಾರಿ ಏನೆಲ್ಲ ಬೇಡಿಕೆ ಇದೆ ಅಂತ? ಸಿಂಚನ, ರಾಜ್ಯ ಸರ್ಕಾರದ ಪ್ರಮುಖವಾದಂತ ಸಾರಿಗೆ ವ್ಯವಸ್ಥೆ ಏನಿದೆಯೋ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಅಂದ್ರೆ ಎಲ್ಲಾ ಸಾರಿಗೆ ಬಸ್ಗಳ ಸಂಬಂಧಪಟ್ಟಾಗೆ ಅಲ್ಲಿರುವಂತ ನೌಕರರಿಗೆ ಪ್ರತಿ ವರ್ಷವೂ ಕೂಡ ವಂಚನೆ ಆಗ್ತಾ ಇದೆ. ನಿಗಮಗಳಿಂದ ಪ್ರತಿ ವರ್ಷ ಏನು ಇನ್ಕ್ರಿಮೆಂಟ್ ಏನಾಗ್ತಾ ಇರತ್ತೋ, ಜೊತೆಗೆ ನಾನಾ ರೀತಿಯಾದ ಸಮಸ್ಯೆಗಳನ್ನ ಮುಂದುವರೆದ ಭಾಗವಾಗಿ ಬಂದು ಹೋಗುವಂತ ಸರ್ಕಾರಗಳು ಮೋಸ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಬೆಂಗಳೂರು ಚಲೋ ಎನ್ನುವಂತಹ ಹೋರಾಟವನ್ನ ಅನಂತ್ ಸುಬ್ರಾವ್ ಅಂದ್ರೆ ದಿವಂಗತ ಅನಂತ್ ಸುಬ್ರಾವ್ ಅವರು ಕೂಡ ಕರೆ ಕೊಡುವಂತ ಕೆಲಸ ಆಗ್ತಾರೆ. ಇನ್ನೇನು ನಾಳೆ ಪ್ರತಿಭಟನೆ ಮುಂದಾಗಬೇಕು ಎನ್ನುವಂತಷ್ಟರಲ್ಲೇ ಅವರಿಗೆ ಹೃದಯಾಘಾತದಿಂದ ಮೃತಪಡುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಮುಷ್ಕರವನ್ನ ಮುಂದೂಡುವಂತ ಕೆಲಸ ಆಗಿತ್ತು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಭಾಗಿಯಾಗಿ ಸದ್ಯಕ್ಕೆ ಈಗ ಮತ್ತೊಮ್ಮೆ ಪ್ರತಿಭಟನೆ ಎನ್ನುವಂತ ನಿಟ್ಟಿನಲ್ಲಿ ನಾಳೆ ಎನ್ನುವಂತ ದಿನಾಂಕ ನಿಗದಿ ಆಗಿತ್ತು. ಆದ್ರೆ ಇವತ್ತೇ ನಾವು ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇರುವಂತದ್ದಕ್ಕೆ ಪ್ರಮುಖವಾದಂತಹ ಕಾರಣವೇ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಇಷ್ಟು ದಿನವಾದ್ರೂ ಕೂಡ ನೌಕರರ ಬಗ್ಗೆ ಕಾಳಜಿ ಇಲ್ಲ. ಬಸ್ ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾಗ್ತೇವೆ ಅಂದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನುವಂತ ಆರೋಪವನ್ನು ಸದ್ಯಕ್ಕೆ ನಿಗಮದ ನೌಕರರು ಮಾಡ್ತಾ ಇದ್ದಾರೆ. ಯಾವುದೇ ಮುನ್ಸೂಚನೆ ನೀಡದೆ ಮುಷ್ಕರಕ್ಕೆ ನಡೆಸೋದು ಎನ್ನುವಂಥದ್ದು ನಮ್ಮ ಒಂದು ಪಣ ಎನ್ನುವಂತ ಎಚ್ಚರಿಕೆ ಕೊಡುವಂತ ಸರ್ಕಾರಕ್ಕೆ ಮಾಡಲಾಗ್ತಾ ಇರುವಂತದ್ದು. ಈ ನೌಕರರು ಪ್ರಮುಖವಾದಂತ ಬೇಡಿಕೆಗಳನ್ನ ಏನು ಎನ್ನುವಂತ ನಿಟ್ಟಿನಲ್ಲಿ ಏನು ಜನರಿಗೆ ಏನಾದ್ರು ಪ್ರಶ್ನೆ ಏನಾದ್ರು ಇದ್ರೆ 38 ತಿಂಗಳ ವೇತನ ಬಾಕಿ ಬಿಡುಗಡೆ ಮಾಡಬೇಕು. 2024ರ ಜನವರಿಯಿಂದ 1ರವರೆಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ಎನ್ನುವಂಥದ್ದು ಏನಾಗ್ತಾ ಇದೆಯೋ ಅದು ತಡಿಬೇಕು. ನೌಕರರ ಮೇಲೆ ನಡೀತಿರುವಂತಹ ಕಿರುಕುಳ ತಕ್ಷಣ ನಿಲ್ಬೇಕು. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ವೇತನ ಅಂದ್ರೆ ಹೊಸ ವೇತನ ಎನ್ನುವಂಥದ್ದು ಏನಾಗ್ತಾ ಇದೆಯೋ ಅದನ್ನ ಕೂಡಲೇ ನೀಡ್ಬೇಕು ಎನ್ನುವಂಥದ್ದು ನೌಕರರ ಒತ್ತಾಯ ಆಗಿದೆ. ಒಂದ್ ವೇಳೆ ಇದೆಲ್ಲಕ್ಕೂ
ಸರ್ಕಾರ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಎಷ್ಟು ಸಾರಿಗೆ ವ್ಯವಸ್ಥೆ ಏನಿರುತ್ತೋ ಅಷ್ಟು ಕೂಡ ಬಂದ್ ಆಗುವಂತ ಕೆಲಸ ಆಗುತ್ತೆ. ಸಾರ್ವಜನಿಕರಿಗೆ 2021-22ರಲ್ಲಿ ಆದಂತ ಅನಾನುಕೂಲಗಳೇನಿರ್ತವೋ ಅವೆಲ್ಲವೂ ಕೂಡ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ತುಂಬಾ ಇದೆ ಸಿಂಚನ. ಮಂಜುನಾಥ್, ಇನ್ನು ನಾಳೆ ಎಂದಿನಂತೆ ಬಸ್ ಸಂಚಾರ ಇರುತ್ತಾ ಹೇಗೆ ಅಂತ? ಈ ಮುಷ್ಕರಕ್ಕೆ ಏನಾದ್ರೂ ಮುಂದಾದ್ರೆ ಬಹುತೇಕ ಒಂದು 50% ನೌಕರರು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕವಾಗಿ ಸಾರ್ವಜನಿಕ ಸೇವೆಯನ್ನ ಕೊಡ್ತಿರುವಂತ ಬಸ್ಗಳ ವ್ಯವಸ್ಥೆ ಏನಿದೆಯೋ ಆ ಬಸ್ಗಳ ಸಂಚಾರದ ವ್ಯವಸ್ಥೆಯಲ್ಲಿ ಸ್ವಲ್ಪ ಒಂದು ಮಟ್ಟಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಅರ್ಧಕ್ಕರ್ಧ ನಾವು ಭಾಗಿಯಾಗ್ತವೆ. ಇನ್ನು ಉಳಿದಂತೆ ಅವ್ರು ಯಾರಾದ್ರೂ ಭಾಗಿಯಾಗದೆ ಇದ್ರೆ ನಮ್ಗೆ ಬಲವಂತ ಇಲ್ಲ, ಅವರು ಕೂಡ ಭಾಗಿಯಾಗ್ಬೇಕು. ಯಾಕಂದ್ರೆ ಅವ್ರ ಪರವಾಗಿ ನಾವು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ 1 ಲಕ್ಷ ನೌಕರರು ಭಾಗಿಯಾಗುವಂತಹ ಕೆಲಸಕ್ಕೆ ಏನಾದ್ರು ಮುಂದಾದ್ರೆ 50% ಸಾರಿಗೆ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಬಹುತೇಕರು ಎಲ್ಲ ಭಾಗಿಯಾದ್ರೆ ಅದೇ ಹೇಳ್ತಾ ಇದ್ನಲ್ಲ 21-22ರಲ್ಲಿ ಆದಂತಹ ಒಂದು ಅನಾನುಕೂಲ ಮತ್ತೆ ಆಗುವಂತ ಸಾಧ್ಯತೆಗಳಿದಾವೆ. ಖಾಸಗಿ ಬಸ್ಗಳ ಮೊರೆ ಹೋಗ್ಬೇಕಾದಂತ ಸರ್ಕಾರಕ್ಕೆ ಅನಿವಾರ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ಖಾಸಗಿ ಚಾಲಕರನ್ನ ಕರೆದು ಸಾರಿಗೆ ಕರ್ನಾಟಕ ಸಾರಿಗೆ ಬಸ್ಗಳನ್ನ ಓಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಇವೆಲ್ಲವೂ ಕೂಡ ಅರಿಯೋಕೆ ಅಂದ್ರೆ ಸಮಸ್ಯೆಗಳು ಆಗುವಕ್ಕೆ ಮುನ್ನವೇ ಅರ್ಥಕೊಂಡು ಸರ್ಕಾರ ಇವರಿಗಿರುವಂತ ಸಮಸ್ಯೆಗಳನ್ನು ಕೂಡಲೇ ಸ್ಪಂದಿಸಬೇಕಾದಂತ ಅನಿವಾರ್ಯತೆ ತುಂಬಾ ಇದೆ ಸಂಜನಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.